ಕುಂಟ್ರು ದೊಡ್ಡವರು ಸಣ್ಣವರು ಚಿಕ್ಕವರು ಎಲ್ಲರೂ ಕೂಡ ಒಂದರಿಂದನೇ ಓಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಆ ರಿಸಿಪ್ಟು ಬರ್ತಾ 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 ಒಂದೊಂದು ರಿಸಿಪ್ಟು ಒಂದೊಂದು ಬೆಲೆ ಬೀಳ್ತಿತ್ತು. ಇಡೀ ಭೂಮಿನೇ ಮತ್ತು ಇಡೀ ಭೂಮಿಲಿರೋ ಎಲ್ಲ ಜನರನ್ನು ಕೂಡ ಸುತ್ತಿರೋದು ಒಂದೇ ಒಂದು ಐಟಮ್ ಮೇಲೆ. ಅದೇ ಏನಪ್ಪ ಅಂತಂದರೆ ಕೆಲವ್ರ ಕೈಲಿ ಚಿನ್ನ ಇತ್ತು, ಇನ್ನು ಕೆಲವ್ರ ಕೈಲಿ ಬೆಳ್ಳಿ ಇತ್ತು. ಅವಾಗ ಎಕ್ಸ್ಚೇಂಜ್ ಮಾಡ್ಕೊತಿದ್ರು. ಈಗ ಚಿನ್ನ ಬೆಳ್ಳಿ ಎಲ್ಲ ಕೊಟ್ಬಿಟ್ಟು ರಾಗಿ ಇಸ್ಕೊಳೋದು, ಅಕ್ಕಿ ಇಸ್ಕೊಳೋದು ಈ ಥರ ಎಲ್ಲ. ನಮಸ್ಕಾರ, ಕನ್ನಡ ಮಾತಾಡೋವಂಥ ಕನ್ನಡದ ಹುಲಿಗಳಿಗೆ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಹೇಳಕ್ಕೆ ಬರ್ತಿದ್ದೀನಿ, ಇಡೀ ಭೂಮಿನೇ ಮತ್ತು ಇಡೀ ಭೂಮಿಲಿರೋ ಎಲ್ಲ ಜನರನ್ನು ಕೂಡ ಸುತ್ತಿರೋದು ಒಂದೇ ಒಂದು ಐಟಮ್ ಮೇಲೆ. ಅದೇ ಏನಪ್ಪ ಅಂತಂದರೆ ಮನಿ. ಈ ಮನಿ ಬಗ್ಗೆ ಇವತ್ತು ಹೇಳಕ್ಕೆ ಬರ್ತಾಯಿದ್ದೀನಿ. ಏನಪ್ಪ ಮನಿ ಬಗ್ಗೆ ಇವನ್ ಹೇಳೋದಂತ ಅಂತೀರಾ? ಮೊದಲನೇದಾಗಿ ಗಾಯ್ಸ್, ದುಡ್ಡು ಇಡೀ ಪ್ರಪಂಚದಲ್ಲಿ ಎಲ್ಲ ಜನರನ್ನು ಕೂಡ ಕುಂಟ್ರು ದೊಡ್ಡವರು ಸಣ್ಣವರು ಚಿಕ್ಕವರು ಎಲ್ಲರೂ ಕೂಡ ಒಂದರಿಂದನೇ ಓಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಅದು ಮನಿ. ಜೀವನದಲ್ಲಿ ಯಾವತ್ತಲೂ ದುಡ್ಡನ್ನ ಮಾಡಬೇಕು ಗೈಸ್. ನೀವು ಯಾವ ವಯಸ್ಸಲ್ಲಾರು ಇರಿ, ಅದರಲ್ಲೂ 18 ವರ್ಷದಿಂದ 28 ವರ್ಷದವರೆಗೂ ಇದ್ದೀರಾ ಅಂತಂದರೆ, ಈ 10 ವರ್ಷದ ಅವರೇಜಲ್ಲಿ ಇದ್ದೀರಾ ಅಂತಂದರೆ ನಿಮಗಂತೂ ದುಡ್ಡಂತೂ ಮೇಯ್ನ್ ಅಂದರೆ ಇಂಪಾರ್ಟೆಂಟ್, ಅಂದರೆ ತುಂಬಾ ಇಂಪಾರ್ಟೆಂಟ್. ಕೊಲೆ, ದರೋಡೆ, ಕಳ್ತನ ಇವು ಮೂರನ್ನ ಬಿಟ್ಬಿಟ್ಟು ಯಾವ ಥರನಾದ್ರು ದುಡ್ಡು ಮಾಡಿ ಗೈಸ್. ಬಟ್ ಆದರೆ ನೀವು ದುಡ್ಡು ಮಾಡಿದರೆ ಮಾತ್ರ ನಿಮಗೆ ನಿಮ್ಮ ಫ್ಯಾಮಿಲಿಲಾಗ್ಬೋದು, ನಿಮ್ಮ ಫ್ರೆಂಡ್ಸ್ ಲಿಸ್ಟಲ್ಲಾಗ್ಬೋದು, ಅಥವಾ ನಿಮ್ಮ ಈ ಒಂದು ಸೊಸೈಟಿಲಾಗ್ಬೋದು ನಿಮಗೆ ಬೆಲೆ ಸಿಗುತ್ತೆ ಅಂತ ಅಂದರೆ ಅದು ನಿಮ್ಮ ಜಾಬಲ್ಲಿ ಎಷ್ಟು ದುಡ್ಡಿರುತ್ತೆ ಅಥವಾ ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿರುತ್ತೆ ಅನ್ನೋದ್ರ ಮೇಲೆ ಆಗಿರುತ್ತೆ ಗೈಸ್. ಏನಿದು ನಮ್ಮಂಥ ದೊಡ್ಡವ್ರಿಗಿಂತ ಚಿಕ್ಕವನು ಬುದ್ಧಿವಾದ ಹೇಳ್ತಾನಲ್ಲ ಅಂತ ಅನ್ಕೊಂಡ್ಬಿಡ್ರಿ ಯಾರನ್ನು ಕೂಡ. ಯಾವಾಗ್ಲೂ ಕೂಡ ಎಲ್ಲರೂ ಕೂಡ ಓದೋದ್ರಿಂದನೇ ಉದ್ಧಾರ ಆಗಲ್ಲ ಗೈಸ್. ಯಾಕಪ್ಪ ಅಂತಂದರೆ ಎಲ್ರಿಗೂ ಕೂಡ ಓದೋದು ಆಗಲ್ಲ. ಹಂಗಾಗಿ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿಕೊಂಡು ದುಡ್ಡುಗಳ್ನ ಮಾಡಿದರೆ ನೀವು ಖಂಡಿತವಾಗಿ ಸಕ್ಸಸ್ ಆಗ್ತೀರ. ಒಂದಲ್ಲ ಒಂದು ದಿವಸ ಎಲ್ಲರ ಗೌರವನ ಗಳಿಸ್ತೀರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಾನು ಕೂಡ ಓದಿದ್ದೀನಿ. ಅದಾದಮೇಲೆ ಕಂಪ್ನಿಗೂ ಕೂಡ ಹೋಗೋ ಚಾನ್ಸ್ ಸಿಕ್ತು. ನಾನು ಆದ್ರೂ ಕೂಡ ಯೂಟ್ಯೂಬ್ನೇ ಮಾಡಬೇಕು ಅಂತ ಮನೇಲಿ ಯೂಟ್ಯೂಬ್ನ ಮಾಡಿಕೊಂಡು ಕೂತಿದ್ದೀನಿ ಗೈಸ್. ನನಗೂ ಕೂಡ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೇ ನೀವು ನನಗೆ ಮಾಡುವ ದೊಡ್ಡ ಸಪೋರ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ದುಡ್ಡಿನ ಬಗ್ಗೆ ಮಾತಾಡ್ತಾಯಿದ್ದು, ದುಡ್ಡು ಅಪ್ಪ ಅಂತಂದರೆ ದುಡ್ಡು ಮೊದಲನೇದಾಗಿ ಹೇಗೆ ಬಂತಪ್ಪ ಅಂತ ಮೊದಲಿಂದ ಹೇಳ್ತೀನಿ ನೋಡಿ ಗೈಸ್. ಫಸ್ಟ್ನೇದಾಗಿ ಈಗ ರಾಜರಿಂದ ಒಂದು ಜನ ಸಮೂಹ ಅಂದ್ಕೊಳ್ಳಿ. ಅವರಿಗೆ ಈಗ ಕೆಲವರು ರಾಗಿ ಬೆಳೀತಿದ್ರು, ಇನ್ನು ಕೆಲವರು ಭತ್ತ ಬೆಳೀತಿದ್ರು. ಕೆಲವ್ರ ಕೈಲಿ ಚಿನ್ನ ಇತ್ತು, ಇನ್ನು ಕೆಲವ್ರ ಕೈಲಿ ಬೆಳ್ಳಿ ಇತ್ತು. ಅವಾಗ ಎಕ್ಸ್ಚೇಂಜ್ ಮಾಡ್ಕೊತಿದ್ರು. ಈಗ ಚಿನ್ನ ಬೆಳ್ಳಿ ಎಲ್ಲ ಕೊಟ್ಬಿಟ್ಟು ರಾಗಿ ಇಸ್ಕೊಳೋದು, ಅಕ್ಕಿ ಇಸ್ಕೊಳೋದು ಈ ಥರ ಎಲ್ಲ ಮಾಡ್ತಾಯಿದ್ರು. ಅವಾಗ ಅಲ್ಲಿಗೆ ಬರುತ್ತೆ ಒಂದು ಬ್ಯಾಂಕ್ ಅಂತ ಬರುತ್ತೆ. ಈಗ ಆ ಬ್ಯಾಂಕ್ ಏನು ಮಾಡುತ್ತಪ್ಪ ಅಂತಂದರೆ ಈ ಚಿನ್ನ ಬೆಳ್ಳಿ ಆಭರಣಗಳನ್ನೆಲ್ಲ ಬ್ಯಾಂಕ್ನಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಚಿಕ್ಕ ರೆಸಿಪ್ಟ್ ಅಂತ ಕೊಡ್ತಾ ಇರುತ್ತೆ. ಸರಿ, ಮೊಬೈಲಲ್ಲಿ ಆಡ್ತಾಯಿದೆ. ಒಂದು ಚಿಕ್ಕ ರೆಸಿಪ್ಟ್ ಅಂತ ಕೊಡ್ತಾಯಿದೆ. ನಾರ್ಮಲಿ ನಾನು ಮೈಕು ಮತ್ತು ಇದನ್ನ ಟ್ರೈಪಾಡ್ನ ಬಳಸಲ್ಲ. ಈ ಥರ ವಿಡಿಯೋಗಳಿಗೆ ಮಾತ್ರ ಬಳಸ್ತೀನಿ. ಎಲ್ಲಿದೆ ಬ್ಯಾಂಕಲ್ಲಿದೆ. ಬ್ಯಾಂಕು ಒಂದು ಚಿಕ್ಕ ರೆಸಿಪ್ಟ್ ಅಂತ ಕೊಡ್ತಾ ಇರುತ್ತೆ. ಆ ರೆಸಿಪ್ಟನ್ನ ಯೂಸ್ ಮಾಡಿಕೊಂಡು ನಾವು ದಿನಸಿ ಐಟಮ್ಗಳನ್ನ ಅಥವಾ ಮನೆಗೆ ಏನು ಬೇಕೋ ಆ ಐಟಮ್ಗಳನ್ನ ತಗೊತಾಯಿದ್ರು, ಅಂದರೆ ಹಿಂದಿನವರು. ಆ ರಿಸಿಪ್ಟು ಬರ್ತಾ 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 ಒಂದೊಂದು ರಿಸಿಪ್ಟು ಒಂದೊಂದು ಬೆಲೆ ಬೀಳ್ತಿತ್ತು. ಅದಾದಮೇಲೆ ಆ ರಿಸಿಪ್ಟ್ ಬಂದ್ಬಿಟ್ಟು ಕಾಸಾಗಿ ಬದಲಾವಣೆ ಹೊಂದೋಯ್ತು. ಸಮಯಗಳು ಮುಳುಗ್ತಾ ಇದ್ದಂಗೆ ಈ ರಿಸಿಪ್ಟ್ ಏನಾಯ್ತು ಅಂತಂದರೆ ದುಡ್ಡು ಅಂತ, ಹಣ ಅಂತ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಹಣ ಬ್ಯಾಂಕಲ್ಲಿ ಇಡ್ತಿದ್ವಲ್ಲ, ಅದನ್ನೇ ಈಗ ಕೈಯಿಂದ ಕೈಗೆ ರಿಸಿಪ್ಟನ್ನು ಕೊಡೋದು. ಈಗ ಇನ್ನೊಬ್ಬನ ತಗೊಳೋದು. ಈಗ ಉದಾಹರಣೆಗೆ ಒಂದು ಚೇರ್ ತಗೊಳಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ. ಈಗ ನಮ್ಮ ಕೈಲಿರೋ ರಿಸಿಪ್ಟನ್ನ ಅವ್ರಿಗೆ ಕೊಟ್ಬಿಟ್ಟು ಈ ಚೇರನ್ನು ತಗೊತೀವಿ. ಅವ್ರಿಗೆ ಏನು ಬೇಕು, ಅವ್ರಿಗೆ ಅಕ್ಕಿ ಅಂಗಡಿಗೆ ಹೋಗ್ಬಿಟ್ಟು ಆ ರಿಸಿಪ್ಟನ್ನ ಕೊಟ್ಟು ಅವರು ಅಕ್ಕಿ ತಗೊತಾಯಿದ್ರು. ಈ ಥರದಿಂದ ಬಂದ ಹಣ ಇವಾಗ ಎಲ್ಲದಕ್ಕೂ, ಒಂದು ನೀರು ಕುಡಿಬೇಕಾ, ಊಟ ಮಾಡಬೇಕಾ, ಅಥವಾ ಬದುಕಬೇಕಾ, ಒಟ್ಟಿನಲ್ಲಿ ಜೀವನದಲ್ಲಿ ಬದುಕಿರ್ಬೇಕಾ, ಆ ರಿಸಿಪ್ಟ್ ಬೇಕು. ಆ ರಿಸಿಪ್ಟೇ ಹಣ.
ಇವಾಗ ಬ್ಯಾಂಕಿಗೆ ಹೋಗೋರಿಲ್ಲ. ಮೊದಲನೇದಾಗಿ ಆ ರಿಸಿಪ್ಟ್ ಬಂದಿದೆ ಬ್ಯಾಂಕಲ್ಲಿ. ಈಗ ಬ್ಯಾಂಕಿಗೆ ಹೋಗೋರಿಲ್ಲ. ಬರೀ ಎಲ್ಲ ಕೂಡ ಹಣದಲ್ಲೇ ಮುಗ್ದೋಗ್ತಾ ಇದೆ. ಆ ಥರದ ಕಾಲ ಇನ್ನೂ ಮುಂದೆ ಹೋಗ್ತಾ ಇದೆ. ಈಗ ಯು ಪಿ ಐ ಟ್ರಾನ್ಸಾಕ್ಷನ್ ಕೂಡ ಬಂದಿದೆ. ಈ ಹೊತ್ತಿಗೆ ಆ ಯು ಪಿ ಐ ಟ್ರಾನ್ಸಾಕ್ಷನ್ ಕೂಡ ಬಂದಿದೆ. ಗೈಸ್, ನಾನು ಹೇಳೋದೇನಪ್ಪ ಅಂತಂದರೆ, ಮೊದಲನೇದಾಗಿ ನೀವೇನೇ ಈಗ ಇದ್ದೀರಲ್ವಾ, ಈಗ ನೀವು ಕಂಪ್ನಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತೀರ ಅಥವಾ ಇನ್ನೊಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಅದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಓನ್ ಏನು ನಿಮಗೆ ಸ್ಕಿಲ್ ಇದೆ ಅಥವಾ ನಿಮಗೆ ಏನು ಬಿಸ್ನೆಸ್ ಮಾಡಬೇಕು ಅನಿಸಿದೆ ಅಥವಾ ನಿಮಗೆ ಸ್ಪೋರ್ಟ್ಸಲ್ಲಿ ಮುಂದೆ ಇದ್ದೀರಾ, ಅದರಲ್ಲಿ ನೀವು ಏನಾದರೂ ಮುಂದೆ ಬಂದರೆ ಅಂದ್ಕೊಳ್ಳಿ, ಅವ್ರಿಗೇನೆ ಬೆಲೆ ಇರೋದು. ಮೊದಲನೇದಾಗಿ ಓನ್ ಬಿಸ್ನೆಸ್ ಮಾಡೋರು ಟಾಪು 90% ಜನ ಓನ್ ಬಿಸ್ನೆಸ್ ಮಾಡೋರು ಅಷ್ಟೇ ಶ್ರೀಮಂತರಿರೋದು. ಇನ್ನು ಉಳಿದ ಒಂದು 5% ಜನ ಏನಪ್ಪ ಅಂತಂದರೆ ಓನ್ ಬಿಸ್ನೆಸ್ ಬಿಟ್ಟು ಇವರು ಸೆಲೆಬ್ರಿಟೀಸ್ಗಳು ಅಂದರೆ ಸ್ಪೋರ್ಟ್ಸ್ ಮ್ಯಾನ್ಸ್, ಆ್ಯಕ್ಟರ್ಸ್ ಇವ್ರುಗಳು. ಇನ್ನು 1%, ಆ 1% ಬಂದ್ಬಿಟ್ಟು ಜಾಬ್ ಮಾಡ್ತಿರೋರು. ಅದರಲ್ಲಿ ಯಾರ್ಯಾರು ಅಂದ್ಕೊಳ್ಳಿ, ಗೂಗಲ್ನ CEO ಆಗ್ಬೋದು 13 ಕೋಟಿ 13,000 ಕೋಟಿ, ಅಥವಾ ಇನ್ನೊಬ್ಬ ಫ್ಲಿಪ್ಕಾರ್ಟ್ನ CEO ಆಗ್ಬೋದು. ಈ ಥರದವರು ಇದ್ದಾರೆ. ಅದು ಆ ಥರ CEO ಅಂತೂ ನೀವು ಆಗೋಕ್ಕಾಗಲ್ಲ. ಹಂಗಾಗಿ ನಿಮ್ಮ ಒಂದು ಸ್ವಂತ ಯಾವ ಜಾಬ್ ಇದೆ, ಏನಿದೆ, ಅದ್ರ ಮೇಲೆ ನೀವೇನಾದ್ರು ಫೋಕಸ್ ಮಾಡ್ಕೊಂಡು ದುಡ್ಡು ಮಾಡ್ತೆ ಅಂತಂದರೆ ನೀವು ಖಂಡಿತವಾಗಿ ಸಕ್ಸಸ್ ಆಗಿ. ಇಷ್ಟಪಡ್ತೀನಿ ದುಡ್ಡಿನ ಬಗ್ಗೆ ಯಾವ ಥರ ಮಾತಾಡಿದೆ, ಹೇಗೆ ಮಾತಾಡಿದೆ ಅಂತ ನನಗಂತೂ ಗೊತ್ತಿಲ್ಲ. ತಪ್ಪಿದರೆ ಹೊಟ್ಟೆ ಹೊಕ್ಳಿ, ಕರೆಕ್ಟ್ ಸರಿ ಇದ್ದರೆ ಇದನ್ನು ಅನುಸರಿಸ್ಕೊಂಡು ನೀವು ಕೂಡ ಒಂದು ಇನ್ಸ್ಪೈರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ಲೈಕು, ಶೇರು, ಸಬ್ಸ್ಕ್ರೈಬ್ನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಗೈಸ್. TN ಬೈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.